Hi all, welcome back to my video. So ಇವತ್ತಿನ ಟಾಪಿಕ್ ಏನಂದ್ರೆ how a dishwasher works and is it okay to invest on a dishwasher. So ಫುಲ್ ವಿಡಿಯೋ ಡಿಶ್ವಾಷರ್ ಬಗ್ಗೆ ಇರುತ್ತೆ. ನಾವು ಯಾವ ಬ್ರ್ಯಾಂಡ್ ತೊಗೊಂಡ್ವಿ, ಹೇಗೆ ವರ್ಕ್ ಆಗುತ್ತೆ, ಎಷ್ಟು ಸೈಕಲ್ ಇದೆ ಅದರಲ್ಲಿ, ಸೊ ಆಲ್ ದ್ಯಾಟ್. ಸೊ ಲೆಟ್ಸ್ ಜಂಪ್ ಬ್ಯಾಕ್ ಟು ದ ವಿಡಿಯೋ. ಸೊ ಇದು ನಮ್ಮ ಡಿಶ್ ವಾಷರ್, ವೋಲ್ಟಾಸ್ ಬೇಕು ಅಂತ ಬ್ರ್ಯಾಂಡ್ ನೇಮ್. ಆ್ಯಂಡ್ ಯು ಕ್ಯಾನ್ ಸಿ ದ ಸೆಟ್ಟಿಂಗ್ಸಲ್ಲಿ ಪ್ರೋಗ್ರಾಮ್ ಇದೆ, ಟೈಮರ್ ಇದೆ, ಸ್ಟಾರ್ಟ್ ಬಟನ್ ಇದೆ, ಆ್ಯಂಡ್ ಇದು ಹ್ಯಾಂಡಲ್ಲು ಓಪನ್ ಮಾಡೋಕ್ಕೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ನಮ್ಮದು ಪಾಯಿಂಟ್ ಇರಲಿಲ್ಲ, ಸೊ ವಾಟ್ ವಿ ಹ್ಯಾವ್ ಡನ್ ಇಸ್ ಎಕ್ಸ್ಟೆನ್ಷನ್ ಬಾಕ್ಸ್ ಇಟ್ಬಿಟ್ಟು ಕನೆಕ್ಟ್ ಮಾಡಿದ್ವಿ. ವಾಟರ್ಲೆಟ್ ಪಾಯಿಂಟ್ ಇತ್ತು, ಬಟ್ ಎಲೆಕ್ಟ್ರಿಕ್ ಪಾಯಿಂಟ್ ಇರಲಿಲ್ಲ, ಸೊ ವಿ ಹ್ಯಾಡ್ ಟು ಗೆಟ್ ದಟ್ ಎಕ್ಸ್ಟೆನ್ಷನ್ ಬಾಕ್ಸ್. ಸೊ ಇದು ಬಂದು ಟ್ಯಾಬ್ಲೆಟ್ ಹಾಕೋದು. ಇದು ತಿರುಗಿಸೋದಷ್ಟೇ ಅಲ್ಲ, ಇಲ್ಲಿರೋದು ಇದೇನು ಇದು ನಾವು ಯೂಸ್ ಮಾಡ್ತಾ ಇಲ್ಲ, ಯಾಕೆಂದರೆ ಇದರಲ್ಲಿ ಸಾಲ್ಟು ಅದು ಇದು ಹಾಕೋದು. ನಾನು ಅದನ್ನೇನು ಯೂಸ್ ಮಾಡ್ತಿಲ್ಲ. ಸಾಲ್ಟು, ರಿನ್ಸೇಡು, ಡಿಟರ್ಜೆಂಟು ಆ ಥರದ್ದೆಲ್ಲ ಯೂಸ್ ಮಾಡಿ ಬರೀ ಟ್ಯಾಬ್ಲೆಟ್ಸ್. ಸೊ ಇದು ಒಂದರಲ್ಲಿ ಟ್ಯಾಬ್ಲೆಟ್ಸ್ ಹಾಕೋದು, ಒಂದರಲ್ಲಿ ರಿನ್ಸರ್ ಹಾಕೋದು. ಬರೀ ಟ್ಯಾಬ್ಲೆಟ್ ಫೈನ್. ಸೊ ಇದು ಆಲ್ರೆಡಿ ನಮ್ಮಮ್ಮ ಒಂದು ರೌಂಡ್ ಪ್ಲೇಟ್ಸ್ ಹಾಕಿ ವಾಶ್ ಮಾಡಿ ಇಟ್ಟಿದ್ದಿದ್ದು. ವಾಶ್ ಮಾಡಿ ಇಟ್ಟಿದ್ದಲ್ಲ, ವಾಶ್ ಆಗಿತ್ತು ಆಲ್ರೆಡಿ, ಒಂದು ರೌಂಡ್ ಹಾಕಿ ಮುಗಿಸಿದ್ರು. ನಾನು ಆವಾಗ ವಿಡಿಯೋ ತೊಗೊಂಡಿದ್ದು. ಸೊ ಯು ಕ್ಯಾನ್ ಸಿ ಪಾತ್ರೆಗಳೆಲ್ಲ ಎಷ್ಟು ನೀಟಾಗಿ ವಾಶ್ ಆಗಿದೆ ಅಂತ. ಆ್ಯಂಡ್ ಯು ಕ್ಯಾನ್ ಸಿ ದೇರ್ ಆರ್ 2 ಕಂಪಾರ್ಟ್ಮೆಂಟ್ಸ್. ಸೊ ಇದರಲ್ಲಿ ಕುಕ್ಕರ್, ಬಟ್ಲು, ಬಾಣಲಿಗಳು, ಪ್ಲೇಟ್ಸು ಕೆಳಗಡೆ ಅರೇಂಜ್ ಮಾಡ್ಬೋದು. ಆ್ಯಂಡ್ ಟಾಪ್ ಫ್ಲೋರ್ ಇಸ್ ಫಾರ್ ಇದು ಸ್ಪೂನ್ಸು, ಕಪ್ಸು, ಅದು ಎಲ್ಲ. ಇದರಲ್ಲಿ ನಾನು ತೋರಿಸಿರೋದೇನೆಂದರೆ ಬ್ಲೇಡ್ಸ್ ಇದೆ, 2 ಬ್ಲೇಡ್ಸ್ ಇದೆ. ಒಂದು ಕೆಳಗಡೆ ಇದೆ, ಇನ್ನೊಂದು ಮೇಲ್ಗಡೆ ಕಂಪಾರ್ಟ್ಮೆಂಟ್ ಆದಮೇಲೆ ಅದ್ರ ಕೆಳಗಡೆ ಒಂದು ಬ್ಲೇಡ್ ಇದೆ. ಅದು ನಾನು ತೋರಿಸ್ತೀನಿ. ಅಲ್ಲಿ ನಾನು ಡ್ರ್ಯಾಗ್ ಮಾಡ್ತಾ ಇದ್ದೀನಲ್ಲ, ಅದ್ರ ಕೆಳಗಡೆ ಯು ಕ್ಯಾನ್ ಸಿ ಸಮ್ ಬ್ಲೇಡ್ಸ್. ಓಕೆನಾ? ಇಲ್ಲಿ ನೀವು ನೋಡ್ಬೋದು ಕಪ್ಸು, ಟೀ ಸೋಸೋದು ಅದೆಲ್ಲ. ಯು ಕ್ಯಾನ್ ಅಬ್ಸರ್ವ್ ಟೀ ಸೋಸೋದು ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಸೊ ಯೂಶ್ವಲಿ ಎಲ್ಲರಿಗೂ ಅದನ್ನು ಕ್ಲೀನಾಗಿ ತೊಳೆಯೋದೇ ಒಂದು ಇಶ್ಯೂ ಆಗಿರುತ್ತೆ. ಬಟ್ ಡಿಶ್ ವಾಷರಿಗೆ ಹಾಕಿದ್ರೆ ಅದೂ ನೀಟಾಗಿ ಕ್ಲೀನಾಗಿರುತ್ತೆ. ಸೊ ಟೆನ್ಷನ್ನೇ ಬೇಡ. ಸೊ ಇದು 1 ರೌಂಡ್ ಆಗಿಬಿಟ್ಟಿತ್ತು. ಸೊ ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಹಾಕಬೇಕು, ನಾವು ಇನ್ನೊಂದು ಸೆಟ್ ಹಾಕಬೇಕು. ಆಮೇಲೆ ಇದಕ್ಕೇನು ನಾವು ಯೂಸ್ ಮಾಡೋದು ಅಂದರೆ ಫಾರ್ಚ್ಯೂನ್ ಅಂತ ಟ್ಯಾಬ್ಲೆಟ್ ಬರುತ್ತೆ. ಪ್ರೀವಿಯಸ್ ಸ್ನಿಪ್ಪೆಟಲ್ಲಿ ತೋರಿಸಿರೋದು ಸ್ಲಾಟ್ ಇದೆಯಲ್ಲ, ಟ್ಯಾಬ್ಲೆಟ್ ಸ್ಲಾಟು, ಅದರಲ್ಲಿ ಹಾಕ್ತೀವಿ. ಸೊ ಇದು ಹಾಕಿದ್ರೆ ಲಿಕ್ವಿಡ್ ಆಗಲಿ ಬೇರೆ ಏನಾದರೂ ರಿನ್ಸೇಡ್ ಆ ಥರದ್ದೇನೂ ಹಾಕೋ ಅವಶ್ಯಕತೆ ಇಲ್ಲ. ಇದೊಂದು ಟ್ಯಾಬ್ಲೆಟ್ ಹಾಕಿದ್ರೆ ಈ ಸಾಕೆಟಲ್ಲಿ ಸಾಕು. ಸೊ ಇವಾಗ ಪಾತ್ರೆಗಳೆಲ್ಲ ತೆಗೆದಾದ ಮೇಲೆ ಎಂಟಿ ಡಿಶ್ ವಾಷರ್ ಲುಕ್ಸ್ ಲೈಕ್ ದಿಸ್. ಓಕೆ, ಇದು ಕೆಳಗಡೆ ಡ್ರಾಯರ್. ಅಲ್ಲಿ ಕೆಳಗಡೆನೂ ಒಂದು ಬ್ಲೇಡ್ ನಿಮಗೆ ಕಾಣಿಸ್ತಾ ಇದೆ, ನೋಡ್ಬೋದು. ಇದು ಕೆಳಗಡೆ ಪಾರ್ಟು. ಇದು ಮೇಲ್ಗಡೆ ಪಾರ್ಟ್, ಇದು ಮೇಲ್ಗಡೆ ಸಾಕೆಟ್ಸು. ಇಲ್ಲಿ ಸ್ಪೂನ್ಸು, ಕಪ್ಸು, ಸಣ್ಣದು ಇಡ್ಬೋದು, ಲೈಕ್ ಟೀ ಸೋಸೋದಾಗಿರ್ಬೋದು, ಆ ಥರದ್ದೆಲ್ಲ ಜೋಡಿಸ್ಬಿಟ್ಟು ಇಡ್ಬೋದು. ಆಮೇಲೆ ಇದಂತೂ ತುಂಬ ಯೂಸ್ಫುಲ್ ಇದೆ. ಸೈಕಲ್ಸ್ ನೀವು ಚೂಸ್ ಮಾಡಿಬಿಟ್ರೆ ಯೂಶ್ವಲಿ ಡೈರೆಕ್ಟ್ ಎಲೆಕ್ಟ್ರಿಕ್ ಪಾಯಿಂಟ್ ಇದ್ದರೆ ಅದಾಗದೇ ಆಫ್ ಆಗುತ್ತೆ. ಸೊ ನೀವು ಏನು
ನಿಂತ್ಕೊಂಡು ವೇಟ್ ಮಾಡಿ ಆಫ್ ಮಾಡೋ ಅವಶ್ಯಕತೆ ಏನಿರಲ್ಲ. ಸಿನ್ಸ್ ನಮ್ದು ಎಕ್ಸ್ಟೆನ್ಷನ್ ಬಾಕ್ಸ್ ಹಾಕಿ ಕನೆಕ್ಟ್ ಮಾಡಿರೋದ್ರಿಂದ ವಿ ಹ್ಯಾವ್ ಟು ವೇಟ್, ಚೆಕ್ ಆಗಿದ್ಮೇಲೆ ಆಫ್ ಮಾಡಿ ದೆನ್ ವಿ ಹ್ಯಾವ್ ಟು ಟರ್ನ್ ಇಟ್ ಆಫ್ ಒನ್ಸ್ ಇಟ್ಸ್ ಡನ್. ಸೊ ಇದು ಸೆಕೆಂಡ್ ರೌಂಡ್ ಪಾತ್ರೆ ಹಾಕಿರೋದು ನಾವು. ನೀವು ನೋಡ್ಬೋದು ಇಡ್ಲಿ ಪಾತ್ರೆ ಅಗೇನ್ ಅದೇ ಮೇಜರ್ ಕಲೆಕ್ಟ್ ಆಗೋದು ಎಲ್ಲರ ಮನೇಲೂ. ಸೊ ನೀವು ನೋಡ್ಬೋದು ಅದು ಹೇಗೆ ವಾಶ್ ಆಗಿದೆ ಅಂತ, ಎಷ್ಟು ನೀಟಾಗಿ ತಟ್ಟೆಗಳು, ಇಡ್ಲಿ ಪ್ಲೇಟ್ಸು ಅದೆಲ್ಲ ವಾಶ್ ಆಗಿದೆ ಅಂತ. ಮೇಲ್ಗಡೆ ಕಪ್ಸು ಸ್ಮಾಲ್ ಈ ಮೊಸರು ಇಡೋಕ್ಕೆ ಅಂದ್ಬಿಟ್ಟು ಯೂಸ್ ಮಾಡಿರ್ತಾರಲ್ಲ ಅದು, ಮತ್ತು ಅನ್ನದ ಕೈ ಆ ಥರ ಸ್ಪೂನ್ಸ್ಗಳು ಮೇಲ್ಗಡೆ ಇರೋದು. ಕಪ್ಪು ಅಷ್ಟೇ, ನೀವು ಚೆಕ್ ಮಾಡ್ಬೋದು ಎಷ್ಟು ನೀಟಾಗಿ ವಾಶ್ ಆಗಿದೆ ಅಂತ. ಆದರೆ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ ಡಿಶ್ ವಾಷರ್ಸಲ್ಲಿ, ನೀವು ಏನಾದರೂ ಇವಾಗ ಗ್ರೇವಿ ಥರ ಮಾಡಿದರೆ ಅಥವಾ ಹಾಲು ಕಾಯಿಸಿದರೆ ಅದನ್ನು ಸ್ವಲ್ಪ ನೀವು ಬ್ರಷ್ ಮಾಡಿಬಿಟ್ಟು ಹಾಕಬೇಕಾಗತ್ತೆ. ಬಿಕಾಸ್ ಅಷ್ಟು ಕ್ಲೀನಾಗಿ ಹೋಗಿರಲ್ಲ ಹಾಲು ಕಾಯಿಸಿದ ಪಾತ್ರೆಗಳೆಲ್ಲ. ನೀವು ಇಲ್ಲಿ ಚೆಕ್ ಮಾಡ್ಬೋದು ಟೀ ಸೋಸೋದು ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತ. ಆ್ಯಂಡ್ ಹಿಯರ್ ಕಮ್ಸ್ ಅವರ್ ಫೇವ್ರೆಟ್ ಇಡ್ಲಿ ಪಾತ್ರೆಗಳು, ವಿಚ್ ಇಸ್ ಮೇಜರ್ ಥಿಂಗ್ ದಟ್ ಗೆಟ್ಸ್ ಕಲೆಕ್ಟೆಡ್ ಇನ್ ಎವ್ರಿ ಇಂಡಿಯನ್ ಹೌಸ್ ಹೋಲ್ಡ್. ಸೊ ಇದು ಅನ್ನದ ಬಟ್ಲು. ದಿಸ್ ಇಸ್ ಆಲ್ಸೋ ಕ್ಲೀನ್ಡ್ ವೆರಿ ವೆಲ್. ಸೊ ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ಪಾತ್ರೆ ತೊಳೆಯೋದೇ ಮೇನ್ ಏನಂತಾರೆ ಒಂದು ದೊಡ್ಡ ಕೆಲಸ ಅದು. ಇಟ್ ಮೈಟ್ ಟೇಕ್ ಟಿಲ್ 1 or 2 hours. ಬಟ್ ಇದು ನಾವು ತಂದಿಟ್ಕೊಂಡ್ರೆ ಇದು ತೊಳಿತಾ ಇರುತ್ತೆ, ಅದ್ರ ಪಾಡ್ಗದು ನಾವು ಬೇರೆ ಇದ್ರ ಮೇಲೆ ಫೋಕಸ್ ಮಾಡ್ಬೋದು. ಸೊ ಇಲ್ಲೆಲ್ಲ ಇಮೇಜಸ್ ಅಟ್ಯಾಚ್ ಮಾಡಿದ್ದೀನಿ, ಸೊ ನೀವು ಚೆಕ್ ಮಾಡ್ಬೋದು. ಡೆಫಿನೆಟ್ಲಿ ವರ್ತ್ ಇನ್ವೆಸ್ಟಿಂಗ್ ಇನ್ ದಿಸ್ ಡಿಶ್ ವಾಷರ್. ನೀವು ಕ್ವಾಲಿಟೀಸ್ ನೀವೇ ನೋಡಿದ್ದೀರಾ. ಆ್ಯಂಡ್ ಯೆಸ್, ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಟೇಕ್ ಕೇರ್ ಆ್ಯಂಡ್ ಚೆಕ್ ಮಾಡಿ ಪ್ರಾಡಕ್ಟ್ಸ್ನ. ತುಂಬ ಯೂಸ್ಫುಲ್ ಇದೆ. Since I have tried, seen the outcomes and then have shared it with you all. So yes, thanks for watching and see you in the next vlog. Take care.